ನಮಗೆ ಇಲ್ಲಿನ ಅರ್ಚಕರು ಹೇಳಿದ್ದು ಮತ್ತೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಸಾಲಿಗ್ರಾಮ ಶಿಲೆಯಿಂದ ಮಾಡಿದಂತಹ ಮೂರ್ತಿ, ಸಾಲಿಗ್ರಾಮ ಶಿಲೆಯಿಂದ ಮಾಡಿದಂತಹ ಗರ್ಭಗುಡಿ. ಕರ್ನಾಟಕ, ನಾನಿವತ್ತೊಂದು ಹೊಸ ಬ್ಲಾಗ್ ಒಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ಇವತ್ತಿನ ವಿಷಯ ಏನಪ್ಪ ಅಂದರೆ 128 ವರ್ಷ ಹಳೆಯ ಪುರಾತನ ದೇವಸ್ಥಾನವನ್ನು ನಾನು ನಿಮಗೆ ಇವತ್ತು ತೋರಿಸಲಿಕ್ಕಿದ್ದೀನಿ. ಏನಪ್ಪ ಅಂದರೆ ಬ್ರಾಹ್ಮಣ ಸಮುದಾಯದವರು ನಡೆಸ್ಕೊಂಡು ಬಂದಿರುವಂತಹ ಈ ದೇವಸ್ಥಾನವನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಲಿಕ್ಕಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ಎಲ್ಲ ಮಾಹಿತಿಯನ್ನು ನಮಗೆ ಆದಷ್ಟು ಇಲ್ಲಿ ಅವರು ಅರ್ಚಕರು ಕೊಟ್ಟಿದ್ದಾರೆ. ಅವರು ಕೊಟ್ಟ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇದ್ದೀನಿ. ಏನಪ್ಪ ಅಂದರೆ ದೇವಸ್ಥಾನದ ಎದುರಿರುವ ಹಳೆಯ ಕೆರೆಯನ್ನು ಮೊದಲು ನಿಮಗೆ ಪರಿಚಯ ಮಾಡಿ, ಮತ್ತೆ ದೇವಸ್ಥಾನದ ಒಳಗೆ ಹೇಗೆ ಇದೆ, ದೇವಸ್ಥಾನ ಹೇಗೆ ಇದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸಲಿಕ್ಕೆ ಇದ್ದೀನಿ. ಬನ್ನಿ, ಫಸ್ಟ್ ಮೊದಲು ನಾವು ಕೆರೆಯನ್ನು ತೋರಿಸ್ತೀವಿ. ಬನ್ನಿ ವೀಕ್ಷಕರೇ, ಇಲ್ಲಿ ಕಾಣ್ತಿರುವ ಕೆರೆ ಅಂದರೆ ಈ ಕೆರೆ ಯಾವಾಗ ಆಯ್ತಂದರೆ ಈ ದೇವಸ್ಥಾನ ಆಗುವಾಗನೇ ಆಯ್ತಂತ ಅವರು ಹೇಳ್ತಾರೆ. ಅವರ ಪ್ರಕಾರ ಈ ದೇವಸ್ಥಾನ ಆಗುವಾಗನೇ ಆಗಿತ್ತು. ಯಾಕೆಂದರೆ 128 ವರ್ಷದ ಪುರಾತನ ಕೆರೆ, ದೇವಸ್ಥಾನ ಮತ್ತು ಕೆರೆ, 128 ವರ್ಷದ ಪುರಾತನ ದೇವಸ್ಥಾನ ಮತ್ತು ಕೆರೆ. ಈ ದೇವಸ್ಥಾನ ಅಷ್ಟು ನಮ್ಮ ಊರಲ್ಲಿದ್ದರು ಯಾರಿಗೂ ಗೊತ್ತಿಲ್ಲ ಅಷ್ಟು. ಈ ಕೊರಂಗಲ ಕ್ಷೇತ್ರ ಕೊರಂಗಲ ಅಂತ ಶ್ರೀ ಕೃಷ್ಣ ಕ್ಷೇತ್ರ ಕೊರಂಗಲ, ಇಲ್ಲಿ ಕೃಷ್ಣ ದೇವರು ನೆಲೆಸಿರುವಂತಹ ಜಾಗ ಇದು, ಕೃಷ್ಣ ಕ್ಷೇತ್ರ ಕೊರಂಗಲ. ಅವತ್ತಿನಿಂದ ದೇವಸ್ಥಾನ ಹೀಗೆ ಉಂಟು. ಯಾರಿಗೆ ಅಂದರೆ ಈಗಿನ ಕಾಲದಲ್ಲಿ ದೇವಸ್ಥಾನ ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ಹೋಗೋದು. ಯಾಕಂದರೆ ಪುರಾತನ ದೇವಸ್ಥಾನಕ್ಕೆ ಯಾರು ವ್ಯಾಲ್ಯೂ ಕೊಡೋದಿಲ್ಲ. ದೇವಸ್ಥಾನ ಚೆನ್ನಾಗಿದ್ದರೆ ಮಾತ್ರ ಹೋಗೋದು. ನಾನು ಅದಕ್ಕೆ ಸುಮಾರು ಸಲ ಬಂದಿದ್ದೀನಿ ಈ ದೇವಸ್ಥಾನಕ್ಕೆ. ಅಂದರೆ ಈ ಕೆರೆಯ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ಥರ ಆಗ್ತಿರ್ಬೋದು, ಆದರೆ ಕೆರೆಯ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ. ಕೆರೆಯ ಬಗ್ಗೆ ಮಾಹಿತಿ ಅವರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದರು ಮಾಹಿತಿ. ಸೊ ನಮಗೆ ಈ ಕೆರೆಯ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಯಾಕಂದರೆ ಈ ದೇವಸ್ಥಾನದ ಬಗ್ಗೆ ನಾವು ಆದಷ್ಟು ಮಾಹಿತಿ ಕೇಳಿದ್ದೇವೆ. ಆ ಮಾಹಿತಿಯನ್ನು ನಿಮಗೆ ನಾನು ತೋರಿಸ್ತೀನಿ ದೇವಸ್ಥಾನದೊಳಗೆ. ಈಗ ಮಳೆ ಬರ್ಕೊಂಡು, ಸೊ ಹಾಗಾಗಿ ನಾನು ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ಏನೆಲ್ಲ ವಿಷಯ ಇದೆ ದೇವಸ್ಥಾನದಲ್ಲಿ, ಏನೆಲ್ಲ ವಿಷಯ ಇದೆ. ಹಳೆಯ ಕಾಲದ ಕಂಬಗಳು, ಹಳೆಯ ಕಾಲದಲ್ಲಿ ಕಟ್ಟಿದ 100 ವರ್ಷದ ಹಿಂದೆ 128 ವರ್ಷದ ಹಿಂದೆ ಕಟ್ಟಿದ ಗೋಡೆಗಳು, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗೆ ಹೋಗುವ. ಸೊ ವೀಕ್ಷಕರೇ, ಏನಪ್ಪ ಅಂದರೆ ಈ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನಗಳನ್ನೆಲ್ಲ ಹೇಗೆ ನಿರ್ಮಿಸ್ತಿದ್ರು ನೋಡಿ. ಅಂದರೆ ಈ ದೇವಸ್ಥಾನದ ಗೋಡೆ ನೋಡಿ ಹೇಗೆ ಉಂಟಂತ. ಅಂದರೆ ಇಲ್ಲಿ ಬೇರೆ ಬೇರೆ ಇದು ಕೊಟ್ಟು ಒಂದು ಸ್ವಲ್ಪ ತೂತು ಹಾಗೆ ಕೊಟ್ಟು, ಮತ್ತು ಈ ದೇವಸ್ಥಾನವನ್ನು ಹಿಂದಿನ ಕಾಲದಲ್ಲಿ ಹೇಗೆ ಕಟ್ತಿದ್ರು ನೋಡಿ. ಅಂದರೆ ಇದು ಸಿಮೆಂಟಿಂದ ಕಟ್ಟಿರಲಿಕ್ಕೆ ಚಾನ್ಸ್ ಇಲ್ಲ. ಸಿಮೆಂಟಿಂದ ಯಾವುದರಿಂದ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಸಿಮೆಂಟಿಂದ ಕಟ್ಟಿರಲಿಕ್ಕೆ ಸಾಧ್ಯನೇ ಇಲ್ಲ ಈ ದೇವಸ್ಥಾನವನ್ನು. ಅಂದರೆ 128 ವರ್ಷಗಳ ಹಿಂದೆ ಕಟ್ಟಿದೆ ಈ ದೇವಸ್ಥಾನ ನೋಡಿ. ಹಂಚು ಈ ಡಿಸೈನ್ ಎಲ್ಲ ನೋಡಿ, ಈ ದೇವಸ್ಥಾನದಲ್ಲಿ ಹೀಗೆ ಎಲ್ಲ ಡಿಸೈನ್. ಈ ಮರಗಳು ಈಗ ಮತ್ತೆ ಹಾಕಲಿಲ್ಲ ಅವರು. ಆ ವರ್ಷ ಹೇಗೆ ಹಾಕಿದ್ರು, 128 ವರ್ಷಗಳ ಹಿಂದೆ ಹೇಗೆ ಹಾಕಿದ್ರು ಹಾಗೇ ಉಂಟು ಆ ಮರಗಳು. ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆಲ್ಲ ಹಿಂದಿನ ಕಾಲದ ಶಿಲ್ಪಕಲೆ ಇಲ್ಲಿ ನಮಗೆ ಪರಿಚಯ ಆಗ್ತದೆ. ಈ ಶಿಲ್ಪಕಲೆ ನಾವು ತೋರಿಸ್ತೀವಿ ನೋಡಿ. ಆದಷ್ಟು ನಮಗೆ ಎಷ್ಟು ಗೊತ್ತುಂಟು ಅಷ್ಟು ತೋರಿಸ್ತೀವಿ. ಈ ಹಂಚುಗಳನ್ನೆಲ್ಲ ನೋಡಿ ಹೆಂಗೆ ಜಾಯಿಂಟ್ ಮಾಡಿದ್ದಾರೆ, ಅಂದರೆ ಹೆಂಗೆ ಕುತ್ಕೊಳಿಸಿದ್ದಾರೆ, ಮತ್ತೆ ಈ ದೇವಸ್ಥಾನವನ್ನು ಮತ್ತೆ ಹೇಗೆ ಮಾಡಿದ್ರು ಎಲ್ಲ ಇಲ್ಲಿ ಡಿಸೈನ್ ಎಲ್ಲ ನೋಡಿ. ಇಷ್ಟು ಆದಷ್ಟು ಇಲ್ಲಿ ಕೆಳಗಿಂದ ಮೇಲೆ ತನಕ ಕಲ್ಲಲ್ಲಿ ಕಟ್ಟಿರ್ತಾರೆ. ಇಲ್ಲಿಂದ ಮೇಲೆ ಇದು ಗರ್ಭಗುಡಿ ನಿಜವಾಗಿ ನೋಡಿ. ಇಲ್ಲಿಂದ ಕೆಳಗಿಂದ ಮೇಲೆ ತನಕ ಕಲ್ಲಲ್ಲಿ ಕಟ್ಟಿ ಮೇಲೆಯಿಂದ ಇಲ್ಲಿಂದ ಮತ್ತೆ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಗೋಡೆ ನಿರ್ಮಾಣದಲ್ಲಿ ನೋಡಿ ಬೇರೆ ಬೇರೆ ರೀತಿ ಗೋಡೆ ನಿರ್ಮಾಣ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಈಗ ದೇವಸ್ಥಾನ ಎಲ್ಲ ಈಗ ಕಲ್ಲಲ್ಲಿ ಕಟ್ತಾರೆ. ಯಾಕಂದ್ರೆ ಈ ವೀಕ್ಷಕರೇ, ಯಾಕಂದ್ರೆ ಈಗಿನವಳು ಏನೋ ಗೊತ್ತುಂಟ, ಒಳ್ಳೊಳ್ಳೆ ದೇವಸ್ಥಾನ ಸ್ವಲ್ಪ ಪಾಶ್ ಆಗಿರೋದು. ಈಗ ಅಷ್ಟು ಹಾಗೆ ಮನಸ್ಥಿತಿ ಆಗಿದೆ. ಇಲ್ಲಿ ಒಂದು ದೇವಸ್ಥಾನ ಉಂಟಂತಾನೆ ಇಲ್ಲಿ ಕೆಲವರಿಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ಈ ದೇವಸ್ಥಾನ ಉಂಟು, ಶ್ರೀಕೃಷ್ಣ ದೇವಸ್ಥಾನ ಉಂಟಂತಾನೆ ಕೆಲವರಿಗೆ ಈ ಊರಲ್ಲಿ ಗೊತ್ತಿಲ್ಲ. ಮತ್ತೆ ನಾನು ತೋರಿಸ್ತೀನಿ. ಇಲ್ಲಿ ಕಂಬ ನೋಡಿ, ಈ ಮಂಟಪದ ಕಂಬ ಹೇಗೆ ನೋಡಿ ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ. ಹಿಂದಿನ ಕಾಲದಲ್ಲಿ ಈ ತರ ಡಿಸೈನ್ ಎಲ್ಲ ಈ ತರ ಇದೆ ನೋಡಿ. ಇದನ್ನು ರೌಂಡ್ ಮಾಡಿದ್ದಾರೆ ನೋಡಿ, ಇದು ವೈಟ್ ಏನು ಪ್ರೈಮರ್ ಕೊಟ್ಟದಂತ ಗೊತ್ತಿಲ್ಲ ನಮಗೆ. ಇದೆಲ್ಲ ರೌಂಡ್ ಮಾಡಿದ್ದಾರೆ ನೋಡಿ. ಹಂಚಿನ ಆಕಾರಗಳೆಲ್ಲ ನೋಡಿ ಮೇಲೆ. ಹಿಂದಿನ ಕಾಲದಲ್ಲಿ ಹಾಕಿದ ಹಂಚುಗಳು 100 ವರ್ಷ, ಒಂದು ಮಿನಿಮಮ್ ಒಂದು 60-70 ವರ್ಷ ಹಿಂದೆ ಇರ್ಬೋದು. ಅದು ಹಂಚೆಲ್ಲ ಚೇಂಜ್ ಮಾಡಿ ಅಷ್ಟು ವರ್ಷ ಆಗಿರ್ಬೋದು, ಅದಕ್ಕಿಂತ ಹಿಂದೆ ಗೊತ್ತಿಲ್ಲ ನಮಗೆ ಆದಷ್ಟು. ಈಗ ರಿಪೇರಿ ಈ ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಆಗ್ಬೇಕಂತ ನಾವು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ಜೀರ್ಣೋದ್ಧಾರ ಆಗ್ಬೇಕು. ಯಾಕಂದರೆ ಎಲ್ಲ ತಂದು ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಮರಗಳನ್ನೆಲ್ಲ ತಂದು ಹಾಕಿದ್ದಾರೆ. ಕೆಲಸ ಯಾವುದು ನಡೀಲಿಲ್ಲ, ಮರಗಳನ್ನೆಲ್ಲ ತಂದು ಹಾಕಿದ್ದಾರೆ. ಯಾಕಂದರೆ ಇದು ಬ್ರಾಹ್ಮಣ ವಂಶದವರು ಮಾಡ್ತಿದ್ದ ದೇವಸ್ಥಾನ. ಹಿಂದಿನ ಈಗ ಇದ್ದಾರಲ್ಲ ಅರ್ಚಕರು, ಅವರ ಹಿರಿಯವರು ಮಾಡ್ತಿದ್ದ ದೇವಸ್ಥಾನ, ಅವರ ಹಿರಿಯವರಿಂದ ಬಂದ ದೇವಸ್ಥಾನ. ಯಾಕಂದರೆ ಇದು ಏನೋ ಅಂತ ನಮಗೆ ಆದಷ್ಟು ನಮ್ಗೆ ಗೊತ್ತಿಲ್ಲ ಈ ವಿಡಿಯೋದ ಬಗ್ಗೆ. ಎಷ್ಟು ಈ ದೇವಸ್ಥಾನದ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ನಮಗೆ. ಅವರು ಅರ್ಚಕರು ಎಷ್ಟು ಹೇಳಿದ್ದಾರೆ ಈ ದೇವಸ್ಥಾನ ಹೇಗೆ ಆಯಿತು
ಅಂದರೆ ಹೇಗೆ ಆಯ್ತು ಅಂದರೆ ಅವರ ಸುಮ್ಮನೆ ಪೂಜೆ ಮಾಡ್ತಿದ್ದಾರೆ, ಅಂದರೆ ಮುಂಚೆ ದೇವರನ್ನು ಪೂಜೆ ಮಾಡ್ತಿದ್ದಾರೆ ಅಂದರೆ ಮನೆಯಲ್ಲೇ ಪೂಜೆ ಮಾಡ್ತಿದ್ದ ದೇವಸ್ಥಾನ ಮತ್ತು ದೇವಸ್ಥಾನ ಆಗಿ ಅಷ್ಟು ಎಷ್ಟು ದೊಡ್ಡ ದೇವಸ್ಥಾನ, ಗರ್ಭಗುಡಿಯಾಗಿ ಮತ್ತು ದೇವಸ್ಥಾನ ಆಗಿ ಇಷ್ಟು ದೊಡ್ಡ ದೇವಸ್ಥಾನ ಆದರೂ ಕೂಡ ಇಲ್ಲಿಯವರೆಗೆ ಅಷ್ಟು ಪರಿಚಯ ಇಲ್ಲ ನಮಗೆ. ಇದು ನನ್ನ ನಿಜವಾಗ್ಲೂ ನೋಡಬೇಕಾದ್ರೆ ನನ್ನ ಗ್ರಾಮದ ದೇವರು. ಈಗ ಅಂದರೆ ಗ್ರಾಮದ ದೇವರಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ, ದೇವರಿಗೆ ವ್ಯಾಲ್ಯೂ ಕೊಡೋದಿಲ್ಲ. ಅಂದರೆ ಮನುಷ್ಯರು ಈ ಜನ್ರೇಷನ್ ಕಡೆ ಹಿಂದೆ ಹೋಗ್ತಾರೆ, ದೇವರಿಗೆ ವ್ಯಾಲ್ಯೂ ಕೊಡೋದು ಕಡಿಮೆ ಆಗಿದೆ. ಸೊ ಹಾಗಾಗಿ ನಾನು ನನ್ನ ಊರಿನ ನನ್ನ ಗ್ರಾಮದ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಬೇಕಂತ ನಾನು ನಿಮ್ಮೊಂದಿಗೆ ಬಂದದ್ದು. ಆದಷ್ಟು ಈ ದೇವಸ್ಥಾನ ಎಲ್ರಿಗೂ ಗೊತ್ತಾಗಲಿ, ನನ್ನ ಊರಲ್ಲಿ ಎಲ್ರಿಗೂ ಗೊತ್ತಾಗಲಿ, ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಾಗಲಿ ಅಂತ ನಾನು ಈ ದೇವಸ್ಥಾನಕ್ಕೆ ಬಂದದ್ದು. ಅಂದರೆ ತುಂಬ ಹಳೆಯ ದೇವಸ್ಥಾನ. ಯಾಕಂದರೆ ಈ ದೇವಸ್ಥಾನ ನಾವು ಹಳೆಯ ದೇವಸ್ಥಾನಕ್ಕೆ ಹೋಗುವುದಿಲ್ಲ, ಹಳೆಯ ದೇವಸ್ಥಾನದಲ್ಲಿ ದೇವರ ಶಕ್ತಿ ಜಾಸ್ತಿ ಇರ್ತದೆ ಹಳೆಯ ದೇವಸ್ಥಾನದಲ್ಲಿ. ನಾವು ಹೊಸ ದೇವಸ್ಥಾನಕ್ಕೆ ಹೋಗುದು, ಈಗ ಆ ದೇವಸ್ಥಾನಕ್ಕೆ ಹೊಸ ದೇವಸ್ಥಾನಕ್ಕೆ, ಹಳೆಯ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಹಳೆಯ ದೇವಸ್ಥಾನಕ್ಕೆ ಹೋದರೆ ಹಳೆಯ ದೇವಸ್ಥಾನದ ಶಿಲ್ಪಕಲೆ ನೋಡಲಿಕ್ಕೆ ಸಿಗ್ತದೆ. ನೋಡಿ ಅಲ್ಲಿ ನಾನು ಎತ್ತರದಲ್ಲಿ ತೋರಿಸ್ತೀನಿ ಗರ್ಭಗುಡಿ ಹೇಗಿದೆ ನೋಡಿ. ಇಲ್ಲೆಲ್ಲ ಗರ್ಭಗುಡಿ ಹೋಗಿದೆ ನೋಡಿ, ಕಾಣ್ತಾ ಉಂಟಾ? ಗರ್ಭಗುಡಿಯ ಹಂಚೆಲ್ಲ ಹೋಗಿದೆ, ಇಲ್ಲಿ ನೋಡಿ ಕಾಣಿಸ್ತಾ ಉಂಟಾ? ಗರ್ಭಗುಡಿಯ ಹಂಚೆಲ್ಲ ಹಾಳಾಗಿ ಹೋಗಿದೆ. ಯಾರು ಇಲ್ಲಿ ತಲೆ ಕೆಡಿಸೋದಿಲ್ಲ, ಗ್ರಾಮದ ದೇವರಾದರೂ ಯಾರು ತಲೆ ಕೆಡಿಸ್ತಿಲ್ಲ. ಗರ್ಭಗುಡಿಯ ಹಂಚೆಲ್ಲ ಹೋಗಿದೆ, ಅಂದರೆ ಮೇಲೆ ಯಾವುದು ಗೊತ್ತಾಗ್ತಿಲ್ಲ. ಅಂದರೆ ಹಿಂದಿನ ಕಾಲದಲ್ಲಿ ಹೇಗೆ ಹಾಕಿದ್ದಾರೆ ಇನ್ನೂ ಹಾಗೆ ಉಂಟು. ಬನ್ನಿ ನಾನು ತೋರಿಸ್ತೇನೆ ನಿಮಗೆ ಇಲ್ಲಿಂದ ಶಿಲ್ಪಕಲೆ. ದೇವಸ್ಥಾನದಲ್ಲಿ ತೀರ್ಥಭಾವಿ ಅಂತ ಹೇಳ್ತಾರೆ ನೋಡಿ, ಈ ದೇವಸ್ಥಾನದ ತೀರ್ಥಭಾವಿ ಇಲ್ಲಿ ಕಾಣ್ತಾ ಉಂಟಾ? ಅಲ್ಲಿಂದ ಸೀದಾ ನಾವು ಇಲ್ಲಿಂದ ಬಂದರೆ ಹಳೆಯ ಕಾಲದ ಒಂದು ತುಳಸಿ ಕಟ್ಟೆ ಸಿಗ್ತದೆ, ಹಳೆಯ ಕಾಲದ ತುಳಸಿ ಕಟ್ಟೆ ನೋಡಿ. ಅದರಲ್ಲಿ ತುಳಸಿ ಇವಾಗ ನೆಡಲಿಲ್ಲ, ತುಳಸಿ ಇಲ್ಲ ಇವಾಗ, ಅಂದರೆ ಹಳೆಯ ಕಾಲದ ತುಳಸಿ ಕಟ್ಟೆ. ಇಲ್ಲಿಂದ ನಾವು ಮುಂದೆ ಬಂದರೆ ಗರ್ಭಗುಡಿಗಿಂತ ಮುಂಚೆ ಇಲ್ಲಿ ಈ ತೀರ್ಥ ಎಲ್ಲ ಕೊಡ್ತಾರಲ್ಲ ಅದನ್ನು ನೋಡಿ, ಇಲ್ಲಿ ಕಾಣಿಸ್ತಾ ಉಂಟಲ್ಲ ಮೇಲೆಯಿಂದ ಮಂಟಪ ಅಂತ ಹೇಳ್ತಾರೆ ಅದಕ್ಕೆ. ಮಂಟಪದಿಂದ ಸೀದಾ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದು ಇವಾಗ ನೋಡಿ ಹಳೆಯ ಕಾಲದ ದೇವಸ್ಥಾನ, ಯಾಕಂದರೆ ಇಲ್ಲಿ ಎಲ್ಲ ಹಾಗೆ ಉಂಟು, ಅಂತೆಲ್ಲ ತಗೊಂಡು ಬಂದಿದ್ದಾರೆ, ಹಾಕಲಿಲ್ಲ ಇನ್ನೂ ಕೂಡ ಹಾಗೆ ಉಂಟು. ಸೊ ನಾವು ನಿಮಗೆ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿ ಇದೆ ಬೋರ್ಡಲ್ಲಿ, ಆ ಬೋರ್ಡನ್ನೇ ನಮಗೆ ತೋರಿಸ್ತೀನಿ, ನಿಮಗೆ ಹೇಳ್ತೀನಿ ಹೇಗೆ ಅಂತ. ಬನ್ನಿ, ನಿಮಗೆ ಕಾಣಿಸ್ತಾ ಇರುವ ಹಾಗೆ ಇದು ನೋಡಿ, ಈ ದೇವಸ್ಥಾನದ ಬಗ್ಗೆ ಒಂದು ಬೋರ್ಡ್ ಇದೆ. ಆ ದೇವಸ್ಥಾನದ ಬಗ್ಗೆ ಬೋರ್ಡಲ್ಲಿ ಇರೋದನ್ನು ನಾನು ನಿಮಗೆ ಓದಿ ಹೇಳ್ತೀನಿ ನೋಡಿ. ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ 1898ನೇ ಇಸವಿ, ಅಂದರೆ 1898ನೇ ಇಸವಿ. ಈ ವರ್ಷ ಅಂದರೆ 2026, 1898, 128 ವರ್ಷಗಳ ಹಿಂದೆ ಕಟ್ಟಿದ ದೇವಸ್ಥಾನ. ಕೊರಂಗಲ ಹಯಗ್ರೀವ ಭಟ್ ಮನೆತನದವರು ನಿರ್ಮಾಣ ಮಾಡಿದ್ದು. ಕೊರಂಗಲ ಹಯಗ್ರೀವ ಭಟ್ ಮನೆತನದವರು ನಿರ್ಮಾಣ ಮಾಡಿದ ದೇವಸ್ಥಾನ. ಅಂದರೆ ಈಗ ಇದ್ದಾರೆ ಶ್ರೀನಿವಾಸ್ ಭಟ್, ವೆಂಕಟರಮಣ ಭಟ್, ಅವರ ಭಟ್ರು, ಕೃಷ್ಣ ಭಟ್ರ ಮಗಂದಿರು ನೋಡಿ, ಅಲ್ಲಿ ಮಗಂದಿರು ರಾಮ್ ಭಟ್ ಎಲ್ಲ ಅವರ ಮಕ್ಕಳು. ಇವಾಗ ಹಯಗ್ರೀವ ಭಟ್, ನರಸಿಂಹ ಭಟ್ ಮಗಂದಿರು ದೇವಸ್ಥಾನ ಸ್ಥಾಪನೆ ಮಾಡಿದವರು. ಹಯಗ್ರೀವ ಭಟ್ ಮತ್ತು ನರಸಿಂಹ ಭಟ್ರ ಮಗಂದಿರು ದೇವಸ್ಥಾನ ಸ್ಥಾಪನೆ ಮಾಡಿದವರು. ಇದರಲ್ಲಿ ಇಷ್ಟೇ ಡೀಟೇಲ್ಸ್ ಇರೋದು, ಅಂದರೆ ಅಷ್ಟು ಡೀಟೇಲ್ಸ್ ಅವರಿಗೆ ಕೂಡ ಗೊತ್ತಿಲ್ಲ. ಇದರಲ್ಲಿ ಇಷ್ಟು ಡೀಟೇಲ್ಸ್ ಇದ್ದರೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ. ಅಂದರೆ ದೇವಸ್ಥಾನವನ್ನು ಎಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಆದಷ್ಟು ಅಂದರೆ ನಾವು ಈ ದೇವಸ್ಥಾನಕ್ಕೆ ಬರೋಣ, ಆದಷ್ಟು ಹಳೆಯ ದೇವಸ್ಥಾನಕ್ಕೆ ಹೋಗೋಣ, ಹಳೆಯ ದೇವಸ್ಥಾನವನ್ನು ಪೂಜೆ ಮಾಡೋಣ. ಯಾಕಂದರೆ ಅಲ್ಲಿ ದೇವರು ನಿಜವಾಗ್ಲೂ ಇದ್ದಾನೆ. ಯಾಕಂದರೆ ಈ ಹೊಸ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಹಳೆಯ ದೇವಸ್ಥಾನಕ್ಕೆ ಹೋದರೆ ಶಕ್ತಿ ಜಾಸ್ತಿ ದೇವರದ್ದು. ನೋಡಿ ಇಲ್ಲಿ ನಿಮಗೆ ದೇವಸ್ಥಾನದ ಇಲ್ಲಿಂದ ನೋಡಿ, ಅಲ್ಲಿಂದ ಗರ್ಭಗುಡಿಯಲ್ಲಿ ಕಾಣ್ತಿಲ್ಲ ದೇವಸ್ಥಾನಕ್ಕೆ, ದೇವರು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಆದಷ್ಟು ನಾವು ತೋರಿಸಲಿಕ್ಕೆ ಪ್ರಯತ್ನ ಬರ್ತೀವಿ. ನೋಡಿ ಇಲ್ಲಿಂದ ಬನ್ನಿ ವೀಕ್ಷಕರೇ, ನಾವಿವಾಗ ಗರ್ಭಗುಡಿ ಹತ್ತಿರ ಇದ್ವಿ ನೋಡಿ. ಗರ್ಭಗುಡಿ ಹತ್ರ ಇಲ್ಲಿ ಒಳಗೆ ಕಾಣ್ತಾ ಇಲ್ಲ, ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ ನೋಡಿ ಒಳಗೆ. ಅಂದರೆ ಸಾಧಾರಣ ಒಂದು 8 ಗಂಟೆಯ ಹೊತ್ತಿಗೆ ಡೈರೆಕ್ಟ್, ಅಂದರೆ ಅಲ್ಲಿಂದ ಸೀದಾ ಡೈರೆಕ್ಟ್ ಆಗಿ ಸೂರ್ಯನ ಬೆಳಕು ಇದರ ಒಳಗೆ ಬೀಳ್ತದೆ ಅಂತ ಅರ್ಚಕರು ಹೇಳಿದರು. ಸೂರ್ಯನ ಬೆಳಕು ಅಲ್ಲಿಂದ ಡೈರೆಕ್ಟ್ ಆಗಿ ಇದರ ಒಳಗೆ ಬೀಳ್ತದೆ, ಆಗ ದೇವರು ಕರೆಕ್ಟಾಗಿ ಕಾಣ್ತಾರಂತೆ. ಅಂದರೆ ಇಷ್ಟು ಅಡ್ಡ ಇದ್ರು ಡೈರೆಕ್ಟ್ ಆಗಿ ದೇವರಿಗೆ ಕಾಣ್ತದೆ ಅಂದ್ರೆ ನೀವೊಂದು ಅದನ್ನು ಊಹೆ ಮಾಡ್ಕೊಳ್ಳಿ ಹೇಗೆ ಇರ್ತದೆ ಅಂತ. ತೋರಿಸ್ತೀನಿ ನಾನು ಎಷ್ಟು ಅಡ್ಡ ಉಂಟು ಅಂತ ನಾನು ತೋರಿಸ್ತೀನಿ ನೋಡಿ. ಅಲ್ಲಿಂದ ತೋರಿಸಿ ಅದು ನೋಡಿ, ಅಲ್ಲಿ ಮೇಲೆಲ್ಲ ಅಡ್ಡ ಉಂಟು. ಅಡ್ಡ ಇದ್ರೂ ಕೂಡ ಡೈರೆಕ್ಟ್ ಆಗಿ ಇಲ್ಲಿಗೆ ಸೂರ್ಯದೇವರನ ಬೆಳಕು ಇಲ್ಲಿಗೆ ಬೀಳ್ತದಂತೆ, ನೇರವಾಗಿ ಬೀಳ್ತದಂತೆ. ಆಗ ದೇವರು ಚೆನ್ನಾಗಿ ಕಾಣ್ತದಂತೆ. ಮತ್ತು ಸಂಕ್ರಾಂತಿಯ ದಿವಸ ಇಲ್ಲೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾರೆ. ಸಂಕ್ರಾಂತಿ ದಿವಸ ಅವತ್ತು ಬಂದರೆ ದೇವರು ಸರಿಯಾಗಿ, ಅಂದರೆ ಒಳಗೆ ಎಲ್ಲ ದೀಪ ಹೊತ್ತಿಸ್ತಾರೆ, ಅಲ್ಲಿ ಸರಿಯಾಗಿ ಕಾಣ್ತದೆ ನಮಗೆ ದೇವರು. ಅದಕ್ಕಾಗಿ ನಾನು ಇನ್ನೊಮ್ಮೆ ಈ ವಿಡಿಯೋವನ್ನು ಸಂಕ್ರಾಂತಿ ದಿವಸ ಬಂದು ಮಾಡ್ತೀನಿ. ಆವಾಗ ನಿಮಗೆ ಖಾಲಿ ಆ ದೇವರು ಹೇಗೆ ಕಾಣ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಗರ್ಭಗುಡಿಯ ಒಳಗೆ ಅಷ್ಟು ಸರಿಯಾಗಿ ಕಾಣ್ತಿಲ್ಲ ನನಗೆ. ಗರ್ಭಗುಡಿ ನಮಗೆ ಕಾಣ್ತುಂಟು, ಬಟ್ ಕ್ಯಾಮರಾದಲ್ಲಿ ಅಷ್ಟು ಚೆಂದಾಗಿ ಕಾಣ್ತಿಲ್ಲ, ಕಪ್ಪು ಬರ್ತುಂಟು ಕ್ಯಾಮರಾದಲ್ಲಿ. ಅಂದರೆ ಒಳಗೆ ದೀಪ 2 ದೀಪ ಉಂಟು ಅಂತ, ಒಂದು ದೀಪ ಹೊತ್ತಿಸಿದ್ದಾರೆ. ಕಲ್ಲಿನ ಗರ್ಭಗುಡಿ, ಅಂದರೆ ಒಳಗೆ ಫುಲ್ಲು ಕಲ್ಲಿನ ಗರ್ಭಗುಡಿ. ಅಲ್ಲಿ ಕಲ್ಲಿನ ಗರ್ಭಗುಡಿಯ ಒಳಗೆ ಶ್ರೀಕೃಷ್ಣ ದೇವರು ಇದ್ದಾರೆ.
ಸಾಲಿಗ್ರಾಮ ಶಿಲೆ ಅಂತೆ, ಅಂದರೆ ಒಳಗೆ ಇರುವುದು ಸಾಲಿಗ್ರಾಮ ಶಿಲೆ ಅಂತ ಹೇಳ್ತಾರೆ. ಹಳೆಯ ಕಾಲದಲ್ಲಿ ಇದು ಇದ್ದದ್ದು ಶಿಲೆ, ಅದು ಸಾಲಿಗ್ರಾಮ ಶಿಲೆ ಅಂತ ಹೇಳ್ತಾರೆ. ಅದು ಒಳಗೆ ಹಾಕಿದ್ದಾರೆ, ಒಳಗೆ ಅಂದರೆ ಒಂದು 100 ವರ್ಷದ ಹಿಂದೆ ಅಲ್ಲ ಗರ್ಭಗುಡಿ. ದೇವರು ಮಾತ್ರ 1000 ವರ್ಷದ ಹಿಂದೆ, ಗರ್ಭಗುಡಿ ಮಾತ್ರ 100 ವರ್ಷದ ಹಿಂದೆ ಅಂತ ಹೇಳ್ತಾರೆ. ನಮಗೆ ಅವರ ಅರ್ಚಕರು ಹೇಳಿದ್ದನ್ನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ, ಅಂದರೆ ಬೇರೆ ಇಲ್ಲದೆಲ್ಲ ನಾವು ಹೇಳ್ತಿಲ್ಲ. ಇರುವ ವಿಷಯವನ್ನು ನಾನು ನಿಮಗೆ ಹೇಳ್ತಿದ್ದೀನಿ. ವೀಕ್ಷಕರೇ, ಮತ್ತೊಂದು ವಿಷಯ ಏನಪ್ಪ ಅಂದರೆ, ನಮಗೆ ಇಲ್ಲಿನ ಅರ್ಚಕರು ಹೇಳಿದ್ದು ಮತ್ತೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಸಾಲಿಗ್ರಾಮ ಶಿಲೆಯಿಂದ ಮಾಡಿದಂತಹ ಮೂರ್ತಿ, ಸಾಲಿಗ್ರಾಮ ಶಿಲೆಯಿಂದ ಮಾಡಿದಂತಹ ಗರ್ಭಗುಡಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾವುದು ಅಂದರೆ ವಾಹನಗಳ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಸಾಲಿಗ್ರಾಮ ಶಿಲೆಯಿಂದ ಮಾಡಿದ ಮೂರ್ತಿಯನ್ನು, ಸಾಲಿಗ್ರಾಮ ಶಿಲೆಯಿಂದ ಮಾಡಿದ ಕಲ್ಲನ್ನು ನೋಡಿ, ಇಲ್ಲಿ ಕಾಣಿಸ್ತುಂಟಾ, ಈ ಕಲ್ಲೆಲ್ಲ ಸಾಲಿಗ್ರಾಮ ಶಿಲೆಯಿಂದ ಮಾಡಿದಂತೆ. ಹಿಂದಿನ ಕಾಲದಲ್ಲಿ 100 ವರ್ಷಗಳ ಹಿಂದೆ ಸಾಲಿಗ್ರಾಮ ಶಿಲೆಯಿಂದ, ಅಂದರೆ ಗಂಡಕ್ಕಿ ನದಿ ಅಲ್ಲ, ಗಂಡಕ್ಕಿ ನದಿ, ನೇಪಾಳದಲ್ಲಿರುವ ಗಂಡಕ್ಕಿ ನದಿ, ಆ ನದಿಯಲ್ಲಿ ಸಿಗುದಂತೆ ಆ ಸಾಲಿಗ್ರಾಮ ಶಿಲೆ ಅಂತ ಹೇಳ್ತಾರೆ. ಇಲ್ಲೆಲ್ಲೂ ನಮಗೆ ಸಿಗುದಿಲ್ಲ ಅಂತ ಹೇಳ್ತಾರೆ. ಈಗ ಗೊತ್ತಿಲ್ಲ, ಈಗ ಅಂದರೆ ಸಿಗ್ಬೋದು, ಅಂದರೆ ಈಗ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗಿದೆ. ಅವಾಗಿನ ಕಾಲದಲ್ಲಿ ಅಷ್ಟು ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ಆ ಟ್ರಾನ್ಸ್ಪೋರ್ಟ್ ಇರದ ಕಾಲದಲ್ಲಿ ಇವರು ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಶಿಲೆಯನ್ನು ತಗೊಂಡು ಬಂದು ಆ ಶಿಲೆಯಿಂದ ಕೆತ್ತಿದ ಮೂರ್ತಿಯನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಕಾಣ್ತಾ ಇಲ್ಲ ಒಳಗೆ, ನಾನು ಕಾಣಿಸ್ತಾದ್ರೆ ನಿಮ್ಗೆ ಕರೆಕ್ಟಾಗಿ ಹೇಳ್ತಿದ್ದೆ, ಕಾಣ್ತಾ ಇಲ್ಲ ಒಳಗೆ. ಆ ಶಿಲೆಯಿಂದ ಮಾಡಿದ ಮೂರ್ತಿಯನ್ನು ಇಲ್ಲಿ ದೇವರು, ಆ ಶಿಲೆಯಿಂದ ಮಾಡಿದ ಮೂರ್ತಿಯಿಂದ ಇಲ್ಲಿ ದೇವರು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ನಾನಿವತ್ತು ಶ್ರೀ ಕೊರಂಗಲ ಶ್ರೀ ಕೃಷ್ಣ ಕ್ಷೇತ್ರ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದ ಬಗ್ಗೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ತಿಳಿಸಿ ಈ ವಿಡಿಯೋವನ್ನು ನಾನು ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.